ಹಲೋ ವೀವರ್ಸ್, ಇದು ವೈಜಾಗಲ್ಲಿ ಡೇ 1. ಬನ್ನಿ ನೋಡೋಣ. ಅಲ್ಲೇನೋ ಐತದೆ ನೋದು, ಫ್ಯಾಮಿಲಿ ರೆಸ್ಟೋರೆಂಟಾ, ತಂದೂರಿ ಇಂಡಿಯನ್ ಫ್ಯಾಮಿಲಿ ರೆಸ್ಟೋರೆಂಟ್. ಪೇಂಟಿಂಗ್ ಚೆನ್ನಾಗಿ ಮಾಡ್ತಾವ್ರಲ್ಲ ನೋಡಿ. ರಾತ್ರಿ 9 ಗಂಟೆವರೆಗೂ ಇರ್ತಾರಂತೆ ಗೈಸ್, ಒಂದು ಚಿತ್ರ ಬಿಡಿಸೋದೇ ಅನ್ನೋದು. ವಾಶ್ರೂಮ್ ಬೇಕಾದ್ರೆ ಒಳಗಡೆ ಐತೋಗಿ. 142 ವಿಮಾನ ಹೈದ್ರಾ ಶಾಲಾ ಅನ್ನೋದೊಂದು ಗೊತ್ತಾಯ್ತು. ಬ್ರದರ್ಸ್ ಅಕ್ಕದೇನಕ್ಕ ಓದೋದು ಅದು 142 ನಿಜ. ನಂಗೆ ಅಷ್ಟು ಓದಕ್ಕೆ ಬರಲ್ಲ ಗೈಸ್. ಪ್ರಜಾಲ ಶಾಲಾನ ಬೇಡ, ಇಲ್ಲಿಂದನೇ ಮಾಡ್ಕೊಡ್ತೀನಿ ನೋಡಿ ಗೈಸ್. ಹಿಂಗಿದೆ ನೋಡಿ ಗೈಸ್. ಇಲ್ಲಿಂದ ಮೇನ್ ರೋಡಿಂದ ಬಂದರೆ ನಮಗೆ ಫಸ್ಟ್ ಸಿಗೋದೆ ಸಬ್ಮೆರೀನು. ಅದು ನಾರ್ಮಲ್ಲು ಒಂದಕ್ಕೆ ಆದರೆ 100 ರೂಪೀಸ್ ರೇಟು. ಇದು ನಾನು 4 ಮ್ಯೂಸಿಯಮ್ಗೂ ಸೇರಿ ತೊಗೊಂಡಿದ್ದೀನಿ, ಹಂಗಾಗಿ 300 ಒಬ್ಬರಿಗೆ. ನೋಡಿ ಇದು ಇದು ಫಸ್ಟು ಬೋಟ್ ಹಾಳಾಗಿದ್ದನ್ನ ರೆಡಿ ಮಾಡಿರೋದಲ್ಲ, ಇವರೇ ಇದನ್ನು ಕಟ್ಟಿರೋದು ಅಂತ ಹಾಳಾಗಿರೋ ಬೋಟ್ನ ರೆಡಿ ಮಾಡಿ ಈ ಥರ ಮಾಡಿದ್ದಾರೆ ಮ್ಯೂಸಿಯಂ ಥರ. ಚೆನ್ನಾಗಿ ಮಾಡಿದಾರಲ್ವ. ಬನ್ನಿ ನೋಡ್ಕೊಬರೋಣ ಹೇಗಿದೆ ನೋಡಿ. ಹಿಂಗೆ ನೋಡಬೇಕು ಗೈಸ್. ಇಲ್ಲಿಂದ ಮೆಟ್ಲು ಹತ್ತಿ ಹೋಗೋಣ. ರಜಿನಿ ಇರು, ರಜಿನಿ 1 ನಿಮಿಷ, ನಾನು ವಿಡಿಯೋ ಮಾಡ್ತೀನಲ್ಲ ಅದಕ್ಕೆ. ಈಗ ಫಸ್ಟ್ ಮ್ಯೂಸಿಯಂ, ಸಬ್ಮೆರೀನ್ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೆಂಗಿದೆ ಅಂತ ಹೋಗಿ ನೋಡ್ಕೊಂಬರೋಣ. ನೋಡಿ ವ್ಯೂ ಹೆಂಗಿದೆ ಅಂತ. ನಾನು ನಿಜ ಇಲ್ಲಿ ಮನುಷ್ಯ ಇದ್ದಾರೆ ಅನ್ಕೊಂಬಿಟ್ಟೆ ಗೈಸ್. ಅಮ್ಮ ಮಿಷಿನರೀಸ್ ಹೇಗಿರುತ್ತೆ ಶಿಪ್ ಒಳಗಡೆ ಅಂತ ಮಾಡಿದ್ದಾರೆ ನೋಡಿ. ಯಾವ ಥರ ಮಾಡಿಟ್ಟಿದ್ದಾರೆ. ಬೋಟ್ ಶಿಪ್ ಒಳಗಡೆ ಹೆಂಗಿರುತ್ತೋ ಅದೇ ಥರ ರೆಡಿ ಮಾಡಿದ್ದಾರೆ ಗೈಸ್ ನೋಡಿ. ಅವ್ರ ಇನ್ಸ್ಟ್ರಕ್ಷನ್ ಅದು ಏನೇ ಆಗೋಯ್ತು ಕಣ. ಇವರೇ ಅದು ಅನ್ಸುತ್ತೆ ಮೇ ಬಿ ಕ್ಯಾಪ್ಟನ್, ಶಿಪ್ ಕ್ಯಾಪ್ಟನ್. ಇಲ್ಲಿ ಹಾಕಿದ್ದಾರೆ ನೋಡಿ ಇದರಲ್ಲಿ ಕ್ಯಾಪ್ಟನ್. ಇಲ್ಲಿ ಸೋಲಾರ್ ಸೆಟ್ ಅಂತ ಇದು. ಇಲ್ಲೆಲ್ಲ ಮಲಗೋದಕ್ಕೆ ಜಾಗ. ನಿಜ ಇದ್ದಾನೆ ಅನ್ನೋ ಥರ ಅನಿಸ್ತದೆ. ಇಲ್ಲೂ ಅಷ್ಟೇ ಮಲಗೋದಕ್ಕೆ ಜಾಗ ಮಾಡಿರೋದು. ಒಂದು ಇಲ್ಲಿ ಊಟದ್ದು ನೋಡಿ. ಅವಾಗಲೇ ಇಡ್ಲಿ ಇತ್ತು ಗೊತ್ತಾ. ಇದು ನೋಡಿ ಕಂಪಾರ್ಟ್ಮೆಂಟ್ ಬ್ಲೋವರ್ ಅಂತ. ಕಂಪಾರ್ಟ್ಮೆಂಟ್ ಬ್ಲೋವರ್ ಅಂತಿದು. ಸೊ ಇಲ್ಲಿ ಕೆಳಗಡೆ ನೋಡಲಿಕ್ಕೆ ಅಣ್ಣ ಮ್ಯಾಂಗೋ ಎಲ್ಲ ತಿಂತಾವ್ರು ನೋಡಿ. ಇಲ್ಲಿ ಮಲಗೋದು, ಇನ್ನೊಂದು ಮಲಗೋದಕ್ಕೆ. ಸೊ ಇದು ನೋಡಿ ಹೇಗಿದೆ. ಹೀಗೆ ಬಗ್ಗೆ ಹೋಗ್ಬೇಕಲ್ಲಿ. ಹೇಗೆ ಮೇಲೆ ಹತ್ತಿರ ಅಲ್ಲೋ ಒಂದಿದೆ ಆ ಥರ. ಇದು ಮಿಷಿನ್ ವರ್ಕು. ಇಲ್ಲಿ ನೋಡಿ, ಇದೇನಾದರೂ ಇತ್ತು ಅಂದರೆ ಮಾಡಲಿಕ್ಕೆ ಅಂತ ಅನಿಸುತ್ತೆ.
ಇಲ್ಲಿ ನೋಡಿ ಕೆಳಗೆ ಕಾಲು ಇಟ್ಬಿಡಕ್ಕೆ ಅದ್ರ ಮೇಲೆ ನೋಡಿ. ಬಟ್ ನನ್ನ ಗೊತ್ತಾ ಸ್ಟಾರ್ಟ್ ಮಾಡ್ಕೊಂಡು ನೋಡ್ಬಿಡೋಣ ನಮ್ಮೂರಿಗೆ ಎಷ್ಟಿದ್ದಾವೆ ನೋಡಿ. ನಾವು ನೋಡೋಕೆ ಮೇಲ್ಗಡೆ ಅಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಬೋಟು, ಅದ್ರೊಳಗಡೆ ನೋಡಿ ಎಷ್ಟೆಲ್ಲ ಇರುತ್ತೆ ಅಂತ. ಇಂಜಿನಿಯರಿಂಗ್ ವರ್ಕ್ ಇಷ್ಟೆಲ್ಲ ಮಾಡಿರೋ ಇಂಜಿನಿಯರ್ಗೆ ಒಂದು ಸಲ್ಯೂಟ್ ಫಸ್ಟ್. ನೋಡಿ ಇದು ಯವ್ವ ಸೂಟು, ಸ್ವಿಮ್ಮಿಂಗ್ ಸೂಟು. ಅವ್ರಿಗೆ ಬಂದಿರೋ ಪದಕಗಳ್ದ ಏನೋ ಇರ್ಬೋದು ನಿಮಗೆ ನೋಡಿ. ಇದು ಫುಡ್ ಎಲ್ಲ ಇಡಕ್ಕೆ ಸೆಕ್ಯೂರ್ಗೆ ನೋಡಿ ಎಲ್ಲ ಇಟ್ಟಿದ್ದಾರೆ. ಇದು ಕುಕ್ಕಿಂಗ್. ಹೋಯ್ತಾ ಬೇಸಿ ಬಂದಿತ್ತು ಅಂತ ನಿಂತಿದ್ದೀರಿ. ಹಾಂ ನೋಡಿ ಇಲ್ಲಿ ಅಮ್ಮ ಬರೀ ಮಿಷಿನ್ ಹೊಡ್ಕೊಳಕ. ಒಂದು ದೊಡ್ಡ ಶಿಪ್ಪಿಂದ ಎಷ್ಟು ದೊಡ್ಡ ಇದೆಲ್ಲ ಇರುತ್ತಾ. ನೋಡಿ ಹೆಂಗಿದೆ ಸಪ್ಲೈ. ಮಿಷಿನ್ಸ್ ಚಂದ ಇದೆಯಲ್ಲ. ಒಂದು ನಾವು ಬೋಟಲ್ಲಿ ಬಿಡಿ ಸಕಲಾಗಿದೆ ಅಂತ ಮೇಲೆ ಮಾತ್ರ ನೋಡ್ತೀವಿ, ಅದರೊಳಗಡೆ ಇಷ್ಟೊಂದೆಲ್ಲ ಇರುತ್ತೆ ಶಿಪ್ಪಲ್ಲಿ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಗೈಸ್. ಹೆಂಗಿದೆ ನೋಡಿ ಗೈಸ್, ಎಲ್ಲೆಲ್ಲೂ ವೈರು, ಎಲ್ಲೆಲ್ಲೂ ಮಿಷಿನ್ಸು, ಎಲ್ಲೆಲ್ಲೂ ಕರೆಂಟ್ ಸಪ್ಲೈ. ಅಪ್ಪ ನೋಡಿ ಇಲ್ಲಿ ನೋಡಿ ನೋಡಿ. ಬನ್ನಿ ನೀವು ನನ್ನ ಹಿಂದೆ ಬನ್ನಿ ನೋಡಿ. ಇಲ್ಲೆಲ್ಲ ನೋಡಿ ಎಕ್ಸಿಟ್ ಅಲ್ಲ, ಹಿಂಗೂ ಹೋಗ್ಬೋದು. ವಾಶ್ರೂಮ್ and water supply. Iಷ್ಟೇ ಎಂಡಿಂಗ್. ಸೊ ಇದು ಸಬ್ಮೇರಿನ್ನ ಮ್ಯೂಸಿಯಮ್ಮು. ನೋಡಿದ್ರಲ್ವಾ ಇಲ್ಲಿ ಏನೇನಿದೆ ಅಂತ. ಎಲ್ಲಿಂದ ಎಷ್ಟು ದೂರ ನೋಡಿದ್ರು ನೋಡಿ ಎಷ್ಟು ಬರೀ ಸಮುದ್ರನೇ. ಐ ಥಿಂಕ್ ಅಲ್ಲಿ ಬ್ರಿಡ್ಜ್ ಕಟ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಅಕ್ಕ ಬಾಕ ಇಲ್ಲಿ ನೋಡಿ ಗೈಸ್, ಕ್ಯಾಮ್ರಾ ಟಿಕೆಟ್ ಅವರೆಲ್ಲ ತಕ್ಕೊಂತಿರೋರು ಏನು ಮೈಸ್ಟ್ರ ಅಲ್ವಾ? ಅಂದರೆ ನಾವು ಜಾಸ್ತಿ ಹೊತ್ತು ಕುತ್ಕೊಂಡಿದ್ದೀವಿ ಅಂತ. ಜಾಸ್ತಿ ಹೊತ್ತು ಎಲ್ಲಿ ನಿಂತಿದ್ವಿ? ಅಲ್ಲಿಂದ ಬಂದರೆ ನಾವು ಇನ್ನೊಂದು ಮ್ಯೂಸಿಯಮ್ ತೊಗೊಂಡಿದ್ದೀವಿ ನೋಡಿ. ನಾವು ಹೋಗಿದ್ದೀವಿ ಅಲ್ಲಿಗೆ. ಇದು ಸೆಕೆಂಡ್ ಮ್ಯೂಸಿಯಮ್. ಸೊ ಇಲ್ಲಿ ಸಿ ಹೆರಿಟೇಜ್ ಅಂತ ಇದು. ಫಸ್ಟ್ ಇದನ್ನೇ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ನೋಡ್ಕೊಂಡು ಹೋಗೋಣ ಬನ್ನಿ. ಸೊ ನೋಡಿ ಇದೆ ಸಿ ಹೆರಿಟೇಜ್ ಕಾಣಿಸ್ತಾ.
ಎಷ್ಟು ದೊಡ್ಡ ಝೂಮ್ ಹಾಕಿಸಿ ಅವರು ನಾನು ಮಾಡಬಾರ್ದು ಅಂತೇಳಿ ಫೋನ್ನ ಕೈಯಲ್ಲಿ ಇಟ್ಕೊಂಡಿದ್ದೆ ಗೈಸ್. ಪಾಪ ಮಾಡಿ ಮಾಡಿ ಅಂದರು. ಕೆಲವೊಬ್ಬರು ಹೆಲ್ಪ್ ಮಾಡ್ತಾರೆ, ಕೆಲವೊಬ್ಬರು ಮಾಡಲ್ಲ ಗೈಸ್, ಬೈತಾರೆ. ಅವ್ರ ಹತ್ರ ಬೈಸ್ಕೊಳ್ಳೋ ಬದಲು ಸುಮ್ಮನೆ ಇರೋದು ವಾಸಿ ಅಂತ ನಾನು ನೀವು ನೋಡಿ ನೋಡಿ ಬರುತ್ತೆ ಬಾಕ. ಮುಟ್ಬಾರ್ದು. ಹಾಂ ಸಮುದ್ರಯಾನ, ಸಮುದ್ರ ನೌಕೆ ನೋಡಿ, ಇಲ್ಲೆಲ್ಲ ಅದೇ ಇರೋದು. ಸಿ ಎಲ್ಟಿಸಿ ಚೆನ್ನಾಗಿದೆ. ಅವಾಗೆಲ್ಲ ಯುದ್ಧ ನೌಕೆಗಳು ಸಮುದ್ರದಲ್ಲಿ ಇರುತ್ತಲ್ಲಕ್ಕ, ಅದು ಸಮುದ್ರದ ಕಡೆಯಿಂದ ಯಾರಾದರೂ ದಾಳಿ ಮಾಡೋಕ್ಕೆ ಬಂದರೆ ಆವಾಗ ಇವನ್ ಕಳಿಸ್ತಾರೆ, ನಾರ್ವೆ ಅಂತ. ಸೀಟ್ ನೋಡು, ಎಕ್ಸಿಟ್ ಇಂಜೆಕ್ಷನ್ ಸೀಟ್ಸ್ ನೋಡಿ ಎಷ್ಟು ದುಡ್ಡು. ಬಾಕ ನೋಡಿ ಏನೇನೆಲ್ಲ ಇದೆ. ಫ್ಯಾನ್ ಮಾತ್ರ ಹಾಕೋರಕ್ಕ. ಮಿಷಿನ್ ವರ್ಕ್ಸ್ ಇಲ್ಲಿ ನೋಡಿ, ಇಲ್ಲಿ ಬರ್ಡ್ಸ್ ಆನ್ ಮದರ್ ಅಂತ. ಇದೆಲ್ಲ ನಮ್ಮನ್ನು ರಕ್ಷಣೆ ಮಾಡ್ತಾ ಇರೋದಕ್ಕೆ ಟ್ರೈನ್ ಆ್ಯಸ್ ಯುವರ್ ಫ್ಲೈಟ್ ಅಂತ ಹೇಳಿ ಟ್ರೈನಿಂಗ್ ಕೊಡ್ತಾ ಇರೋದು. ಚೆನ್ನಾಗಿರೋದು ನೋಡಿ. ಇದು ನೋಡಿ ಹೆಂಗಿದೆ. ಇದೆಲ್ಲ ಅದರದ್ದೇನೆ. ಹಿಂಗೋ ಹಂಗೆ ಬರೋದು ಅನ್ಸುತ್ತೆ. ಅವ್ರ ಸೂಟ್ ನೋಡಿ ಹಿಂಗಿದೆ ಸೂಟ್. ಅಕ್ಕ ಇಲ್ಲೊಂದು ಫೋಟೋ ತೆಗಿವಾ ಇಲ್ಲಿ. ಇನ್ನೂ ಒಂದು ಫ್ಲೋರ್ ಐತಿದು. ಯುದ್ಧ ಏನಾದರೂ ಮಾಡಿದಾಗ ಬಿಡ್ತಾರಲ್ಲ, ಹಾಂ, ರಾಕೆಟ್ಟು ಅವು ಇವು ಮಿಸೈಲ್ಗಳೆಲ್ಲ ಬಿಡ್ತಾರಲ್ಲ, ಅದಕ್ಕೆ ಯೂಸ್ ಮಾಡ್ತಾರೆ ಇದನ್ನು.
ಹಸಿಲಿ ಇಲ್ಲಿ ಗೈಡ್ ಇದ್ದಿದ್ರೆ ಚೆನ್ನಾಗಿರೋದು. ಅಕ್ಕ ಇಲ್ಲಿ ಕೂತ್ಕೋ. ಮುಂದೆ ಇದೆ ನೋಡಿ. ನೋಡಿ ಎಷ್ಟು ಹಿಂಗಿದೆ. ಇದು ಸಮುದ್ರದಲ್ಲಿ ಇದೇ ಥರ ಇರೋದು, ಅದ್ರದ್ದೊಂದು ಚಿತ್ರ ಮಾಡಿ ಇಟ್ಟವ್ರು ನೋಡಿ. ಅಲ್ಲಿ ಕೆಲಸ ಫೋಟೋಸ್ ಹಾಕಿದೆ ನೋಡಿ. ನೋಡಿ ಗೈಸ್ ಹಿಂಗಿದೆ ನಮ್ಮನ್ನು ಕಾಯ್ತಾ ಇರೋ ಆರ್ಮಿ ಅವ್ರದ ಫ್ಲೈಟ್ ನೋಡಿ ಹಿಂಗಿದೆ. ಗಂಡನ ನೋಡಿ ನಾವು ಹೋಗಿದ್ವಲ್ಲ, ಅಲ್ಲಿಂದ ಅಲ್ಲಿಗೆ ಹೋದ್ವಿ. ಏನೇನೋ ಹೆಸರಿದೆ ಹೊರತೋಗ್ಬಿಟ್ಟಿದ್ನಲ್ಲ, ಆಮೇಲೆ ನೆನ್ಪು ಮಾಡ್ಕೊಂಡು ಹೇಳ್ತೀನಿ. ಸೊ ನೆಕ್ಸ್ಟ್ ಅದು ಇನ್ನೊಂದು ಒಂದೇ ಇರುತ್ತೆ. ಅದಕ್ಕೂ ಮುಂಚೆ ಇದು ಹೆಸರು ಏನು US 3H ಅಂತ, US 3H ಹೆಲಿಕಾಪ್ಟರ್ ಅಂತ. ಸೊ ಇದು ಒಂದು ಅಕ್ಕ ಒಂದು ವಿಡಿಯೋನೂ ಆನ್ ಆಗುತ್ತೆ ಇಲ್ಲಿ. ಇದು ಫುಲ್ ಬತ್ತಾಯ್ತಾ? ಹಾಂ ಬತ್ತೈತೆ. ನಾನು ನೀನು ಬರ್ತಾ ಇದೆಯಾ? ಇಲ್ಲ ಟಿಕೆಟ್ ಕೌಂಟರಲ್ಲಿ ಈ ಥರ ಟಿಕೆಟ್ ಕೊಡೋದು. ಆಹಾ ಎ ಸಿ, ಇಲ್ಲಿ ಎ ಸಿ ಐತೆ ಬರಕ್ಕೆ. ಹಾಂ ಇಲ್ಲಿ ಐತೆ ಎ ಸಿ ನೋಡಕ್ಕೆ. 2024ವರೆಗೂ ಏನೇನಿದೆ ಎಲ್ಲ ಹಾಕಿದ್ದಾರೆ ನೋಡಿ. ಇದೆಲ್ಲ ನೀನು ನೋಡ್ಕೊಬೇಕು ರದಿನಿ. ನಿಮ್ಮ ಟೀಚರ್ಗೆ ಹೇಳ್ಬೇಕಾದ್ರೆ ನಾನು ಹೋಗಿದ್ದೆ ಮಿಸ್, ನೋಡಿದೆ ಮಿಸ್, ಅಲ್ಲೋಡು ಇಬ್ಬರು ಈ ಕಡೆಗೆ ಬರ್ರಿ, ನೋಡಿದೆ ಮಿಸ್, ಹೋಗಿದ್ವಿ ಮಿಸ್ ಅಂತ ಹೇಳ್ಬೋದು ಅಲ್ವಾ? ನೀನೇನು ನೋಡ್ದಂಗೆ ಓಡಾಡ್ತೀಯ. ನಮ್ಮ ದೇಶದಲ್ಲಿ ನೋಡಿದ್ರೂ ಮುಗಿದಿರೋ ಅಷ್ಟು ತುಂಬ ಹಿತಕ. ಹಾಂ ಇಲ್ಲೊಂದು ಫೋಟೋ ತೆಗಿಬೇಕಾ? ಇಲ್ಲ ಸಿ ಇಲ್ಲ, ಅಲ್ಲೇ ಇರ್ಬೇಕಾಯ್ತು. ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ ಹೆಲಿಕಾಪ್ಟರ್. ನಾನು ಹೆಲಿಕಾಪ್ಟರಲ್ಲಿ ಹೋಗಿದ್ದೀನಿ. ಎಲ್ಲಿ ಹೋಗಿದ್ದೆ ಗೊತ್ತಾ? ಇದರಲ್ಲಿ 6000 ರೂಪೀಸ್. ಅದೇನೇ ಹೆಲಿಕಾಪ್ಟರ್ ಓಡಿಸ್ತೀನಿ, ಕೂಕ್ಕಳಮ್ಮ. ಹಂಗೆ ಇರೋಕ್ಕೊಂದು ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರೆ ನೋಡಿ. ಅದು ವಾಟರಲ್ಲಿ ಮೇಲಿಂದ ಏನಾದರೂ ಹಾಕಿ ಹಿಡ್ಕೊಬೇಕಾದ್ರೆ ಇದು ಎಮರ್ಜೆನ್ಸಿ ಮೆಡಿಕ್ಕು ಎಲ್ಲ ಇಲ್ಲಿಟ್ಟಿದ್ದಾರೆ ನೋಡಿ. ಇದು ಹೆಲಿಕಾಪ್ಟರ್.
ಒಬ್ಬರೇ. ನೆಕ್ಸ್ಟ್ ಇದೊಂದು ಮುಗಿದ್ರೆ ರೂಮ್ಗೆ ಹೋಗೋದೆ. ಇದಕ್ಕೆ ಹೋಗೋದು ನಾವು ನೋಡಿ. ಎಷ್ಟು ನೆಕ್ಸ್ಟ್ ಇದಕ್ಕೆ ಅಲ್ಲೊಳಗಡೆ ಕಾಣಿಸ್ತಾ ಇದೆ ನೋಡಿ. ಸಬ್ಮೇರೇನು ಹೋಗಿದ್ವಲ್ಲ, ಚೆನ್ನಾಗಿತ್ತು ಅದ್ರಲ್ಲಿ ಫೋಟೋ. ಹೌದು, ಒಂದು ಶಿಪ್ ಹಿಂಗೆಲ್ಲ ಇರುತ್ತಾ ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ. ನಾನೇನೋ ಒಂದು ಸ್ವಲ್ಪ ಮಿಷನ್ಸ್ ಅವು ಇರ್ತಾವೆ ಅಷ್ಟೇ ಅಂದ್ಕೊಂಡಿದ್ದೆ. ಹಾಂ ಅಲ್ವಾ, ಎಷ್ಟು ಇಂಚಲ್ಲೂ ಮಿಷಿನ್ಸು ಅಂದರೆ ಅಲ್ವಾ. ಈ ನೋಡಿ ಸಿಂಗಿದೆ. ಬನ್ನಿ, ಎಂಟ್ರಿ ಇಲ್ಲ ಇನ್ನು ಮುಂದೆ ಅಂತೆ. ಕೂರಕ್ಕೆ ನೋಡಕ್ಕ ಹೆಂಗೆ ಮಾಡವ್ರೆ. ಬನ್ನಿ ಗೈಸ್, ಇದೇ ಲಾಸ್ಟ್ ನಮ್ಮದು. ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಹೋಟೆಲ್ ನೋಡಿದ್ದೆ ಅಕ್ಕ, ಅದು ಚೆನ್ನಾಗಿತ್ತು. ಒಂದು ದಿವಸಕ್ಕೆ ಅಲ್ಲಿ ಇದು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇತ್ತು. ಒಂದು ದಿವಸಕ್ಕೆ ಎಷ್ಟು ಅಂತ ನೋಡಿದ್ರೆ ಅಲ್ವಾ. ಸಾರಿ, लेडी कैप्टन बहुत खुश हो गया. ಹಿಂಗೆಲ್ಲ ಎತ್ತಿದ್ದಾರೆ ಅಂತ ನೀರಿಗೆ ಬಿದ್ದವನ್ನ, ಬೋಟಿಂದ ಶಿಪ್ಪಿಂದ ಈಜಾಡ್ಕೊಂಡು ಇದರಲ್ಲಿ ಎಲ್ಲದರಲ್ಲೂ. ನೋಡು ಲೇಡಿ ಕ್ಯಾಪ್ಟನ್. ಅದನ್ನೇ ನೀನು ದೊಡ್ಡಾಡಾದ್ಮೇಲೆ ಏನತ್ತೀಯ ಗೊತ್ತಾಯ್ತು ನೋಡು. ನಿಮ್ದ ಇದು ರಜಿನಿ ಹಿಂಗೆ ಇಟ್ಕೋ, ಹಂಗೆ ಇಟ್ಕೋ. ಈ ಕೈ ಅದೆಲ್ಲ ಮುಟ್ಬಾರ್ದು. ನೋಡಿ ಇದು ಟೆಂಟ್, ಬೋಟಲ್ಲಿ ನೀರು, ಸಮುದ್ರದಲ್ಲಿ ಟೆಂಟ್ ಹಾಕ್ಕೊಂಡು ತಪ್ಪಿಸ್ಕೊಳ್ಳೋಕ್ಕೆ. ಅಲಿಯೋ ಕಾಫಿ ಅಂತ. ಅವಾರ್ಡ್ ಆನರ್ಸ್
ಯಾರ್ಯಾರು ಅವಾರ್ಡ್ ಬಂದೈತೆ ಅವ್ರದ್ದೆಲ್ಲ ಇಲ್ಲ ಐತೆ ನೋಡಿ. ಗುಡ್ ಜಾಬ್ ಕ್ಯಾಪ್ಟನ್ಸ್. ರಜಿನಿ ಅವ್ರು ಯಾರು ಗೊತ್ತಾ? ಚಂದ್ರಬಾಬು ನಾಯ್ಡು. ಚಂದ್ರಬಾಬು ನಾಯ್ಡು ಯಾರು ಹೇಳೋರು? ಸಿ ಎಮ್. ಡಿ ಸಿ ಎಮ್ ಇವನಲ್ಲ, ಅವ್ನು ಯಾರು ಹೀರೋ ಹೆಸರೇನು ಗೊತ್ತಿಲ್ಲಲ್ಲ. ಚಿರಂಜೀವಿ. ಚಿರಂಜೀವಿ ಅವ್ರ ತಮ್ಮ. ಓಹೋ ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಹೋಗೋದು. ಬನ್ನಿ, ಯಾರು ಹೋಗ್ತಾನ ಒಂದೆರಡು. ನಾವು ಹೋಗ್ತಾ ಇದ್ದೀವಿ ಇಂಡಿಯಾ 312 ಫ್ಲೈಟಾ ಅಥವಾ ರಾಕೆಟಾ ಏನಂತ ಗೊತ್ತಿಲ್ಲ. ಫ್ಲೈಟೇ ಅನಿಸುತ್ತೆ, ಏರೋಪ್ಲೇನ್, ಹೆಲಿಕಾಪ್ಟರ್. ಅಲ್ಲಿತ್ರ ಅದು ಹೆಲಿಕಾಪ್ಟರು, ಇದೇನಿರ್ಬೋದು, ಫ್ಲೈಟೇ ಅನಿಸುತ್ತೆ ಗೈಸ್ ಇದು. ಎಸ್ ರಜನಿ, ಇನ್ನೊಂದು ಫ್ಲೈಟ್ಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಗೆ ಹೋಗೋಣ, ಮಂಗ್ಳೂರಿಗೆ ಹೋಗೋಣ, ಹಾಂ ತುಮಕೂರಿಗೆ ಹೋಗೋಣ. ತುಮಕೂರಲ್ಲಿ ಫ್ಲೈಟ್ ಇಲ್ಲ, ಹೋಗಿ ಏರ್ಪೋರ್ಟ್ ಇಲ್ಲ. ಆಕ್ಸಿಜನ್ ಟ್ಯಾಂಕ್ ಅಂತೆ. ನಿಮ್ಮ ಮಮ್ಮಿ ಬರಲಿಲ್ಲ ಎಲ್ಲ ನಿಮ್ಮ ಮಮ್ಮಿ. ನೋಡಿ ಫ್ಲೈಟು, ನಾವು ಬರ್ತೀವಲ್ಲ ಆ ಫ್ಲೈಟು ಇನ್ಸೈಡ್ ಹಿಂಗೆಲ್ಲ ಇರುತ್ತೆ ನೋಡಿ. ಅಮ್ಮ ಮಮ್ಮಿ ಪ್ಲೇಸ್ ಹೇಗಿದು ಎಷ್ಟಿದೆ ಇರುತ್ತೆ ನೋಡಿ. ನಾವು ಹತ್ತೋ ಫ್ಲೈಟ್. ಕ್ಯಾಪ್ಟನ್ ಮುಂದೆ ಇರೋ ಮೂತಿನೇ ಇಷ್ಟು ದೊಡ್ಡ ಇರುತ್ತಾ ಏನಕ್ಕ? ನೋಡು ಇವ್ರು ಕ್ಯಾಪ್ಟನ್ಸ್ ಇಬ್ರು. ಇದು ಎಕ್ಸಿಟಾ? ಓ ಅದು ಹಿಂದೆ ಸೀಟ್ಸ್ ನಾವು ಕೂತ್ಕೊಳ್ಳೋದು. ಇದೇ ಮೂತಿ. ಬಟ್ ಎಷ್ಟೊಂದು ಜನ ಕೂದಿರಲ್ಲ. ಆರ್ಮಿದು ಅನ್ಸುತ್ತಿದೆಲ್ಲ. ನೋಡಿ ಹಿಂಗಿದೆ. ನಾವೀಗ ಇದ್ರೊಳಗಡೆನೇ ಹೋಗಿ ಬಂದಿದ್ದು. ನಾವು ಬರೋ ಫ್ಲೈಟು ಒಳಗಡೆ ಎಷ್ಟೆಲ್ಲ ಕೆಲಸ ಮಾಡುತ್ತೆ ನೋಡಿ. ನಾವು ಮೇಲೆ ಆರಾಮಾಗಿ ಕೂತ್ಕೊಂಡು ಬಂದಿರ್ತೀವಿ. ಟೈರ್ಗಳು ನೋಡಿ, ದೂರದಿಂದ ನೋಡಿದ್ರೆ ಏನಕ್ಕ ನಮ್ಮ ಫ್ಲೈಟ್ ಟೈರ್ಗಳು ಇಷ್ಟಿಷ್ಟೇ ಕಾಣಿಸ್ತವೆ. ಇವು ನೋಡಿ ಎಷ್ಟು ದೊಡ್ಡದಾಗವೆ. ಒಂದು ಟ್ರ್ಯಾಕ್ಟರ್ ಟೈರ್ ಅಷ್ಟಿಲ್ವಾ ಅಲ್ವಾ? ಬನ್ನಿ. తూర్పు తీర అదృష్ట రేఖా విలాసాన్ని బంగాళాఖాతం మొదలుకొని ఆగ్నేయ హిందూ సముద్ర తీర రేఖ వరకు 1,00,000కు పైగా నౌకల్లో
ప్రపంచంలోని మొత్తం చమురు రవాణాలో పావు భాగం ప్రయాణించే తూర్పు సాగర సరిహద్దు జలాల రక్షణ నా బాధ్యత. 2016 ఫిబ్రవరిలో విశాఖపట్నంలో అంతర్జాతీయ నౌకా సమూహ సమీక్షను నిర్వహించినప్పుడు ఈ సాగర తీర నగరం భారత నౌకా దళం చేతులు కలిపాయి. ప్రపంచ దేశాల నుంచి తరలివచ్చిన నౌకా శ్రేణికి అపూర్వ రీతిలో ప్రదర్శన నిర్వహించి అద్భుత స్వాగతం పలికాయి. ఆ సత్సంప్రదాయం మిలన్ తో కొనసాగింది. 2024 ఫిబ్రవరిలో మరో అంతర్జాతీయ నౌకా దళ వేడుకల్లో 50 దేశాల స్నేహపూర్వకమైన కలయిక కళకళలాడింది, కనుల పండుగ చేసింది. సాగర జలాల తూర్పు సరిహద్దు రేఖపై అంకిత భావంతో పహారా కాస్తున్న నేను ఎన్నో ఘటనలకు సజీవ సాక్షిని. వాటిలో సాహసాలు ఉన్నాయి, వర్తక వ్యాపారాలు ఉన్నాయి, అంతులేని కష్టాలకు ఎదురీదే మొక్కవోని ధైర్యం ఉంది, సాగర విజయం ఉంది. గర్వించదగ్గ భారతీయ నౌకాదళ జలాంతర్గామి ఏఆర్ఎం కి నేను 5 దశాబ్దాల ఆశ్రయాన్ని, సుమారు 2.5 కోట్ల చదరపు కిలోమీటర్ల విస్తీర్ణంలోని సాగర జల పరిరక్షణలో ಆರಿತೀರಿನ ಅನುಭವಾన్ని. ವೈಜಾಗ್ ಡೇ 1 ಹೇಗಿತ್ತು? ನಾವಿರೋ ಓಟು ಪಕ್ಕದಲ್ಲೇ ಇತ್ತು 4 ಮ್ಯೂಸಿಯಮ್ಸು. 4 ಮ್ಯೂಸಿಯಮ್ಮು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.